ಹೆಲೋ ಮಕ್ಕಳೇ, ಇವಾಗ ನೋಡಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನಲ್ಲಿ ಥೆರಾಟಿಕಲ್ ಪಾರ್ಟ್ಸ್. ಥೆರಾಟಿಕಲ್ನಲ್ಲಿ ಇವಾಗ ನಿಮಗೆ ಕೇಳೋದೇನೆಂದರೆ ಈ ರೀತಿಯಲ್ಲಿ ಕೇಳ್ತಾರೆ. ಸೈನ್ ಎಕ್ಸ್ ಈಕ್ವಲ್ಸ್ ಟು 0, ಎಕ್ಸಿನ ವ್ಯಾಲ್ಯೂ ಹೇಳ್ರಿ ಅಂತಾರೆ. ನಿಮಗೆ ಗೊತ್ತಿರೋದು ಪಿ ಈಕ್ವಲ್ಸ್ ಟು ಕಾಸ್ ಎಕ್ಸ್ ಸೈನ್ ಎಕ್ಸ್. ಅಂದರೆ ಸೈನ್ ಎಕ್ಸ್ 0 ಅಂದರೆ ಇದು 0 ಯಾವಾಗ ಆಗುತ್ತೆ ಅಂತ ಕೇಳ್ತಿದ್ದಾರೆ. 0 ಅಂತ ಹೇಳಿದರೆ ಇದೇನಿದು, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. y ಆಕ್ಸಿಸ್ ಇದಿದೆ. ಒಂದು ನಿಮಿಷ ನೋಡಿ ಇದು ಯಾವಾಗ 0 ಆಗುತ್ತೆ, ಎಕ್ಸ್ ಆಕ್ಸಿಸ್ ಮೇಲೆ ಸೈನ್ 0 ಆಗುತ್ತೆ. ಓಕೆ, ಇದನ್ನು ನೆನ್ಪಿಟ್ಟಿರಿ. ಇದು ಯಾವಾಗ 0 ಆಗುತ್ತೆ, ಸೈನ್ ಎಕ್ಸ್ 0 ಯಾವಾಗ ಆಗುತ್ತೆ, ಇದರೊಳಗೆ 0 ಆಗುತ್ತೆ. ಇದು y ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ನಲ್ಲಿ ಎಲ್ಲೇ ಪಾಯಿಂಟ್ ತೊಗೊಂಡ್ರೂ y ಯಾವಾಗ ಏನಿದೆ 0 ಇರುತ್ತೆ. ಓಕೆ, y ಈಕ್ವಲ್ಸ್ ಟು 0 ಇರುತ್ತೆ. ಇದು ಯಾವಾಗ 0 ಇರುತ್ತೆ ಅಂತ ಹೇಳಿದರೆ ಈ ಲೈನಿಗೆ ಬಂದಾಗ. ಈ ಲೈನಿಂದ ಇಕ್ವೇಷನ್ ಏನೆಂದರೆ ನೀವು ನೋಡಿ ಯಾವಾಗಲೂ ಆಯ್ತಲ್ಲ 0, 2π, ಇಲ್ಲಿ π, 3π ಇದೆಲ್ಲ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ದೊಡ್ಡ ಆ್ಯಂಗಲ್ ಬಂತಂದರೆ ನೀವು ಬರೋಕ್ಕಾಗಲ್ಲ. ಒಂದು ಜನರಲ್ ಫಾರ್ಮುಲಾ ಇದೆ, ಅದು ಫಾರ್ಮುಲಾ ನಾನು ಮೊದಲೇ ಹೇಳಿದ್ದೆ ನೋಡಿ, ಇಲ್ಲಿದೆ ನೋಡಿ, n π. ಇಲ್ಲಿ ಯಾವಾಗೂ 0, ಇಲ್ಲಿ π ಬರುತ್ತೆ, ಇಲ್ಲಿ 2π, ಇಲ್ಲಿ 3π. ಸೊ ಇದೇನೆಂದರೆ ಇವಾಗ ಕೆಲವೊಮ್ಮೆ ಇವಾಗ ಇಲ್ಲಿ ನಾನು ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಿದ್ದೀನಿ. ಇವಾಗ ಕ್ಲಾಕ್ ವೈಸ್ ಹೋದ್ರೂ ನಮಗೇನು ಸಿಗುತ್ತೆ, ಇಲ್ಲಿ 0 ಸಿಗುತ್ತೆ. 0 ಆದ ನಂತರ ಇಲ್ಲೇ -π ಸಿಗುತ್ತೆ, ಇಲ್ಲೇ -2π. ಈ ರೀತಿಯಲ್ಲಿ ನಮಗೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಬೋತ್ ನಂಬರ್ಸ್ ನಮಗೆ ಸಿಗುತ್ತೆ, ಎರಡು ನಂಬರ್ಸ್. ಸೊ ನಾನೇನು ಮಾಡಿದ್ದೆ, ಅದಕ್ಕೋಸ್ಕರ n π ಅಂತ ಬರ್ತಿದ್ದೇನೆ. ಸೊ ಇದೇ ಫಾರ್ಮುಲಾ ನಾನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಇಲ್ಲಿ ಏನಾಗುತ್ತೆ, ಇಲ್ಲಿ n π ಅಂದರೆ ಸೈನ್ ಇವಾಗ ಎಕ್ಸ್ n π ಇದ್ದಾಗ ಯಾವಾಗ ಹೋಯ್ತಲ್ಲ ಸೈನ್ ಎಕ್ಸ್ 0 ಇರುತ್ತೆ. n π ಇದ್ದಾಗ ಸೈನ್ ಎಕ್ಸ್ 0 ಇರುತ್ತೆ. ಅದೇ ರೀತಿಯಲ್ಲಿ ಕಾಸ್ ಎಕ್ಸ್ 0 ಯಾವಾಗಿರುತ್ತೆ, ಎಕ್ಸಿಂದ ಏನು ವ್ಯಾಲ್ಯೂ ಕೊಟ್ಟರೆ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲೇ ಯಾವಾಗೂ ಎಕ್ಸ್ 0 ಇರುತ್ತೆ. ನೀವು ಬೇಕಾದರೆ ನೀವು ಎಲ್ಲ ಆ್ಯಂಗಲ್ನಲ್ಲಿ ಬರೆಯುವಾಗ ಇವಾಗ ನೀವು ಈ ರೀತಿಯಲ್ಲಿ ಬರ್ತಿದ್ದೀರಾ. ಈ ಪಾಯಿಂಟ್ ಇವಾಗ ನೆನೆಸ್ಕೊಳ್ಳಿ 1 ಇದೆ. ಸೊ ಇದನ್ನು ಈಗ ಬರೆಯೋದು ಅಂದರೆ 0,1. ಯಾಕಂದರೆ y ಆಕ್ಸಿಸ್ ಇಲ್ಲ, y ಆಕ್ಸಿಸ್ ಇದೆ, ಎಕ್ಸ್ ಆಕ್ಸಿಸ್ ಇಲ್ಲ. ಎಕ್ಸ್ ಆಕ್ಸಿಸ್ ಇಸ್ ನಾಟ್ ಪ್ರೆಸೆಂಟ್. ಇಲ್ಲಿ 0 ಆ್ಯಂಡ್ 1 ಬರೀತೇವೆ. ಸೊ ಅದೇ ರೀತಿಯಲ್ಲಿ ನಾವೇನು ಮಾಡ್ತೇವೆ, ಇವಾಗ ನೋಡಿ ಇಲ್ಲಿ 0 ಬರುತ್ತೆ, ಎಕ್ಸ್ ಈಕ್ವಲ್ಸ್ ಟು 0. ಸೊ ಇದು ಆ್ಯಂಗಲ್ ಏನು ಬರೀಬೇಕು, ಇದು ಹೇಗೆ ಬರೀಬೇಕಂದ್ರೆ ಇಲ್ಲೇ π/2 ಇರುತ್ತೆ, ಆಮೇಲೆ 3π/2, 5π/2. ಇದನ್ನು ಕೂಡ ನಾವು ಬರ್ಕೊಂತ ಕುಂದ್ರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಫಸ್ಟ್ ಆಫ್ ಆಲ್ π/2 ಕಾಮನ್ ಇದೆ. ಇಲ್ಲಿ ಏನು ಬರೀಬೇಕಂತ ಹೇಳಿದರೆ 2π 2n + 1. ಇಲ್ಲಿ π/2 ಹೊರಗೆ ಬರೆದಿದ್ದೇನೆ, ಯಾಕಂದರೆ ಎರಡು ಕಾಮನ್ ಇದೆ. 2n ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಇವಾಗ ನೀವು ಇದನ್ನು 0 ಕೊಟ್ಟರೆ ಇದು ವ್ಯಾನಿಷ್ ಆಗುತ್ತೆ, 1 ಉಳಿಯುತ್ತೆ, π/2 ಬರುತ್ತೆ. ಯಾವಾಗೂ ನೆನ್ಪಿಟ್ಟಿರಿ, ಆಡಿಂದ ಯಾವಾಗ ಹೋಯ್ತಲ್ಲ ಇದೇ ಮೆಥಡ್ ಯೂಸ್ ಮಾಡಿ. 2n + 1. ಡೋಂಟ್ ಎವರ್ ಟ್ರೈ ದಿಸ್ ಒನ್. ಇದು ತಪ್ಪಾಗಿದೆ, ಇದೇ ಕರೆಕ್ಟ್ ಇರೋದು. ಸೊ ಇದನ್ನು ಎಕ್ಸ್ ಈಕ್ವಲ್ಸ್ ಟು 2n + 1 ಇಂಟು π/2 ಇದ್ದಾಗ ನಿಮಗೆ ಕಾಸ್ ಎಕ್ಸ್ 0 ಸಿಗುತ್ತೆ. ಸೊ ಇದಾಗಿತ್ತು ಥೆರಾಟಿಕಲ್ ಪಾರ್ಟ್ಸ್. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಯಾಕೆಂದರೆ ನನ್ನ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬ್ ಅಲ್ಗೋರಿದಮ್ಗೆ ಗೊತ್ತಾಗುತ್ತೆ ಇದು ಯೂಟ್ಯೂಬ್ ಚಾನೆಲ್ ಬೆಳೀತಿದೆ ಅಂತೇಳಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.